ಸರ್ ಅದೇ ಎಲೆಕ್ಷನ್ ಫಲಿತಾಂಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಏನು ಪ್ರತಿಕ್ರಿಯೆ ಕೊಡ್ತೀರಿ? ಯಾಕಂತಂದ್ರೆ ಜಾರಕಿಹೊಳಿ ಕುಟುಂಬದ ಅದರಲ್ಲೂ ಮಹಿಳೆ ಫಸ್ಟ್ ಟೈಮ್ ಸ್ಪರ್ಧೆ ಮಾಡಿ ಪ್ರಥಮ ಬಾರಿಗೆ ಏನಂತಂದ್ರೆ ಸಂಸತ್ತನ್ನ ಪ್ರವೇಶ ಮಾಡಿದ್ದಾರೆ. ಏನ್ ಸರ್ ಗೆಲ್ಲಿಕ್ಕೆ ಮೊದಲನೇ ಮಾತು ಪಾರ್ಟಿ ಅವರು ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ ಮೊದಲನೇ ಸ್ಟೆಪ್. ಯಾಕಂದ್ರೆ ಪಕ್ಷದ ಸಪೋರ್ಟ್ ಇಲ್ಲದೆ ಆ ಸಿಂಬಾಲ್ ಇಲ್ಲದೆ ಗೆಲ್ಲೋದು ಕಷ್ಟ. ಆಮ್ಯಾಗ ನಮ್ಮ ವರ್ಚಸ್ಸು, ಕ್ಯಾಂಡಿಡೇಟ್ ವರ್ಚಸ್ಸು, ಪಕ್ಷದ ಅಭಿವೃದ್ಧಿ, ಸಿದ್ದರಾಮಯ್ಯ ವರ್ಚಸ್ಸು ಇವೆಲ್ಲ ಆದರೆ ಆಮ್ಯಾಗ ಕನೆಕ್ಟ್ ಆಗ್ತಾ ಹೋಗ್ತಾರೆ. ಫಸ್ಟು ಪಾರ್ಟಿ ಟಿಕೆಟ್ ಭಾಳ ಮುಖ್ಯ. ಸೊ ಅದಾದಮೇಲೆ ನಮ್ಮ ಕೆಲಸ ಇರ್ಬೋದು ಜಿಲ್ಲೆಗೆ ಸೀಮಿತವಾಗಿ. ಸೊ ಅವ್ರ ಜೊತೆ ನಿರಂತರವಾಗಿ ಸಂಪರ್ಕ ಇದ್ದೇವೆ ಕಾರ್ಯಕರ್ತರ ಜೊತೆ, ತಾಲೂಕರ ಜೊತೆ. ಸೊ ಯಾವಾಗ ಕೂಡ ನಾವು ಚುನಾವಣೆಗೆ ಬಂದೀವಿ ಅನ್ನೋ ಅನಿಸ್ಕೊಳ್ಳೋ ಪರಿಸ್ಥಿತಿ ಇದೆಯಲ್ಲ. ಚುನಾವಣೆ ಇದ್ದಾಗ ಬಂದರು. ಸೊ ನಾವು ಎವ್ರಿ ಟೈಮ್ ನೋಡಿ, ನಿನ್ನೆ ಚುನಾವಣೆ ಆಯ್ತು, ಇವತ್ತು ನಾವು ಹೋಗ್ತಾ ಇದ್ದೀವಿ ಕಾನ್ಸ್ಟಿಟ್ಯೂನ್ಸಿಗೆ ಅವ್ರು ಭೇಟಿ ಆಗಲಿಕ್ಕೆ, ಕುರ್ಚಿಗೆ ಮತ್ತು ರಾಯಬಾಗ್ಗೆ. ನಾಳೆ ಅತನಿ ಕಾಗವಾಡ ಹೋಗ್ತಾ ಇದ್ದೀವಿ. ನಾಡ್ದು ಪ್ರಿಯಾಂಕಾ ನಿಪ್ಪಾಣಿಗೆ ಹೋಗ್ತಾಳೆ. ನೆಕ್ಸ್ಟು ಸಂಕೇಶ್ವರ ಹೋಗ್ತಾರೆ. ಅಂದರೆ ನಿರಂತರವಾಗಿ ಸಂಪರ್ಕದಲ್ಲಿರೋದು ಚುನಾವಣೆ ಇದು ಗೆಲ್ಲಲಿಕ್ಕೆ ಸುಲಭ ಆಗಿದೆ. ಗೆದ್ದಿದ್ದೀವಿ ಮತ್ತು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಭಾಳ ಮುಖ್ಯ. ಅಂದರೆ ಇವ್ನು ಗೆಲ್ಲಿಸಲೇಬೇಕಂತ ಜನ ಹಠ ಇತ್ತು. ಸರ್ ಭಾಳ ಅಪಪ್ರಚಾರ ಬಗ್ಗೆ ಭಾಳ ಅಪಪ್ರಚಾರ ಇತ್ತು. ಜೊತೆಗೆ ಬಹಳಷ್ಟು ತಂತ್ರಗಾರಿಕೆಯನ್ನು ಮಾಡಿದರು, ಧರ್ಮ ಜಾತಿಯನ್ನು ಇಟ್ಕೊಂಡು ಬಂದರು. ಅದೇನ ಯಾವ ರೀತಿ ಎದುರಿಸಿದ್ರಿ ಸರ್? ಅದೆಲ್ಲ ಇದ್ರೂ ಕೂಡ ಅವ್ರು ತಮ್ಮ ಎಂಗಲಲ್ಲಿ ಅಷ್ಟು ವಿಚಾರ ಮಾಡ್ತಾರೆ. ವಿರೋಧಿಗಳು ತಮ್ಮ ಎಂಗಲ್ ಅಷ್ಟೇ ವಿಚಾರ ಮಾಡ್ತಾರೆ. ಈ ಕಡೆ ಪಾರ್ಟ್ನಲ್ಲಿ ಅವ್ರಿಗೇನು ನೆಗೆಟಿವ್ ಇದೆ ಅಂತ ಅವ್ರಿಗೆ ವಿಚಾರ ಮಾಡ್ಲಿಕ್ಕೆ ಹೋಗಲ್ಲ. ಇಲ್ಲೂ ಕೂಡ ಅವ್ರಿಗೆ ಅಷ್ಟೇ ನೆಗೆಟಿವ್ ಇದೆ. ಈಗ ಜಾತೀಯವಾದಿಗಳಿಗೆ ಈ ದೇಶದಲ್ಲಿ ಎಲ್ಲೇ ನಿಂತರೂ ಅವ್ನು ನಿಲ್ಲಕ್ಕೆ ಅವಕಾಶ ಇದೆ. ಚಿಕ್ಕೋಡಿಯಾಗ ನಿಲ್ಲಬೇಕು, ಬೆಳಗಾವಿ ನಿಲ್ಲಬೇಕು, ಅಲ್ಲಾರು ಇಲ್ಲಾರು ಅಂತ ಪ್ರಶ್ನೆ ಬರೋಲ್ಲ. ಸೊ ಅದಷ್ಟು ಕಾಮನ್ ಸೆನ್ಸ್ ಇರೋಲ್ಲ. ಪಕ್ಷ ಟಿಕೆಟ್ ಕೊಟ್ಟ ಮೇಲೆ ಅವ್ರು ಎಲ್ಲರೂ ನಿಲ್ಬೋದು. ಜಗಶೆಟ್ಟರ್ ನಿಂತ್ರಿಗೂ ಗೆಲ್ಲಿಸ್ರಿ ಜನ. ಸೊ ಮೊದಲನೇ ಮಾತಾದ ತಪ್ಪು. ಹೊರಗಿನವ್ರು ಬಂದರು, ಒಳಗಿನವ್ರು ಬಂದರು ಅಂತ ನಾವು ಹೇಳೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಜನ ಪಕ್ಷ ನೋಡ್ತೇವೆ. ಫಸ್ಟು ಪಕ್ಷದ ಆಧಾರ ಮೇಲೆ ಗೊತ್ತಾಗ್ತಾರೆ. ಆಮೇಲೆ ನಿಮ್ಮಿಂದ ನಮಗೇನು ಅನುಕೂಲ ಆಗ್ತೈತೆ ಅನ್ನೋದು ಕೂಡ ಜನ ಅಸೆಸ್ ಮಾಡ್ತಾರೆ. ಸೊ ಇವ್ರಿಗೇನಾರು ಬಂದು ನಮ್ಮ ಕೆಲಸ ಮಾಡ್ತಾರೆ, ಲಾಭ ಆಗ್ತೈತಿ, ಅಭಿವೃದ್ಧಿ ಆಗ್ತೈತಿ. ಸೊ ಇವೆಲ್ಲ ಕೂಡ ಚುನಾವಣೆಯಲ್ಲಿ ನೀವೆಷ್ಟೇ ತಂತ್ರಗಾರಿಕೆ ಮಾಡಿದ್ರು ಕೂಡ ಜನ ಸೋಲಿಸಿದಾರೆ. ನಾವು ಸೋಲಿಸಿಲ್ಲ, ಜನನೇ ಸೋಲಿಸಿದಾರೆ. ಸರ್ ಪ್ಲಸ್ ಆಗಿದ್ದು ಏನು ಸರ್ ಈ ಚುನಾವಣೆಯಲ್ಲಿ? ಯಾಕಂತಂದ್ರೆ ಕೇವಲ 2 ತಿಂಗಳಲ್ಲೇ ರೆಡಿ ಆದ್ರಿ. ಪ್ಲಸ್ ಏನೇನು ಆಗ್ತಾ ಬಂತು ಅಂತ ಪ್ಲಸ್ ತಮಗೇನ? ನಾವು ಭಾಳ ಸರಿ ಇಲ್ಲ. ನಾವು ಚುನಾವಣೆ ಬಂದಾಗ ಚುನಾವಣೆ ಮಾಡೋಲ್ಲ ತಿಳಿಯಲ್ಲ. ಚುನಾವಣೆ ಬಂದಾಗ ಚುನಾವಣೆಗೆ ನಾವು ರೆಡಿ ಆಗೋಲ್ಲ. ಮುಂಚೆ ಯಾವ್ರಿ ಕಾರಣದಾಗ ಯಾವ್ರಿ ಹಂತದಲ್ಲಿ ಚುನಾವಣೆ ದೃಷ್ಟಿ ಇಟ್ಟೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ಹೀಗಾಗಿ 2 ತಿಂಗಳು ನಾವು ಮಾಡಿದ್ರು ಕೂಡ ಅದ್ರ ಹಿಂದಿದೆ. ಸತತವಾಗಿ ಅತನಿ ಭೇಟಿಯಾಗಿದ್ದೀವಿ, ಕಾಗವಾಡಕ್ಕೆ ಹೋಗಿದ್ದೀವಿ, ಕುರ್ಚಿ, ರಾಯಬಾಗ್ ಇರ್ಬೋದು, ನಿಪ್ಪಾಣಿ, ಚಿಕ್ಕೋಡಿ, ಸಂಕೇಶ್ವರ. ನಿರಂತರವಾಗಿ ಸಂಪದಲ್ಲಿ ಎಷ್ಟು ಕಾರ್ಯಕರ್ತರು ನಿಮ್ಮ ಜೊತೆ ಗಟ್ಟಿಯಾಗಿರ್ತಾರ ಅಷ್ಟು ಗೆಲ್ಲಲಿಕ್ಕೆ ಅನುಕೂಲ ಆಯ್ತು. ಅದೇ ನಮ್ಮನ್ನು ಗೆಲ್ಲಿಸಿದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.